ವೀಕ್ಷಕರೇ, ಅದು ಇದೇ 2025 ಜನವರಿ 27ನೇ ತಾರೀಕು. ಸ್ಥಳ ಕೇರಳದ ಪಲಕ್ಕಾಡ್ ಜಿಲ್ಲೆಯ ಪೋತುಂಡಿ ಎಂಬ ಗ್ರಾಮ. ಆಗ ಸಮಯ ಸುಮಾರು ಬೆಳಿಗ್ಗೆ 9 ಗಂಟೆ. ಈ ಒಂದು ಸಮಯದಲ್ಲಿ ಆ ಹಳ್ಳಿಯವರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಹೀಗಿರುವಾಗ ಅದೇ ಗ್ರಾಮದ 75 ವರ್ಷ ವಯಸ್ಸಿನ ಶಿವರಾಜ್ ಎಂಬ ವ್ಯಕ್ತಿ ತನ್ನೆಲ್ಲ ಕೆಲಸವನ್ನು ಮುಗಿಸಿಕೊಂಡು ತನ್ನ ಮನೆ ಕಡೆ ಹೊರಟಿದ್ರು. ಅವ್ರ ಮನೆ ಹತ್ರ ಆದಾಗ ಅವರ ಕಾಂಪೌಂಡ್ ಒಳಗೆ 55 ವರ್ಷ ವಯಸ್ಸಿನ ಸುಧಾಕರ್ ಎಂಬ ವ್ಯಕ್ತಿ ಕೂತ್ಕೊಂಡಿರೋದನ್ನ ಇವರು ಗಮನಿಸ್ತಾರೆ. ಈ ಸುಧಾಕರ್ ಶಿವರಾಜ್ ರವರ ಹಳೆಯ ಪರಿಚಯದ ವ್ಯಕ್ತಿ. ಹಾಗಾಗಿ ಅವರನ್ನ ಕಂಡ ತಕ್ಷಣ ಈ ಶಿವರಾಜ್ ಅಲ್ಲಿ ಆತ್ಮೀಯವಾಗಿ ಮಾತುಕತೆಗೆ ಇಳಿತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅವ್ರಿಗೆ ವಿದಾಯವನ್ನ ತಿಳಿಸಿ ಅವರು ತಮ್ಮ ಮನೆ ಕಡೆ ಹೋಗ್ತಾರೆ. ಆಗ ಸಮಯ ಸುಮಾರು ಬೆಳಿಗ್ಗೆ 9:15. ಮನೆಯಲ್ಲಿ ಬೆಳಗಿನ ಆಹಾರ ಸೇವಿಸಿ ಮತ್ತೆ ತಮ್ಮ ಹೊಲದ ಕಡೆ ಹೊರಟಂತ ಶಿವರಾಜ್ ಈ ಮೊದಲು ತಾವು ಸುಧಾಕರನ್ನ ಭೇಟಿ ಮಾಡದಂತ ಆ ರಸ್ತೆ ಸಮೀಪ ಬಂದಿದ್ರು. ಆದ್ರೆ ಅಲ್ಲಿ ಅವ್ರ ಕಣ್ಮುಂದೆ ಕಂಡಂತ ಆ ಭೀಕರ ದೃಶ್ಯದಿಂದ ಅವರು ಅಲುಗಾಡದೆ ಸ್ತಂಭೀಭೂತರಾಗಿ ನಿಂತಿದ್ರು. ಅವರ ಈ ದಿಗ್ಭ್ರಾಂತಿಗೆ ಕಾರಣ ಏನಂದ್ರೆ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಮ್ಮ ಜೊತೆ ಆತ್ಮೀಯವಾಗಿ ಮಾತನಾಡಿದಂತ ಸುಧಾಕರ್ ಹಾಗೂ ಅವ್ರ ತಾಯಿ ಇಬ್ರು ಕೂಡ ಅಲ್ಲೊಂದ್ ಕಡೆ ರಕ್ತದ ಮಡುವಲ್ಲಿ ನಿಸ್ತೇಜವಾಗಿ ಬೆದ್ದಿದ್ರು. ಇದೆಲ್ಲ ಹೇಗೆ, ಯಾರಿಂದ, ಯಾವಾಗ ನಡೀತು ಅನ್ನೋದು ಶಿವರಾಜ್ಗೆ ಗೊತ್ತಾಗ್ಲಿಲ್ಲ. ಅವರು ಅದೇ ಒಂದು ಶಾಕ್ನಲ್ಲಿ ಈ ಒಂದು ವಿಷಯವನ್ನ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಸುದ್ದಿ ಮುಟ್ಟಿಸ್ತಾರೆ. ಈ ಒಂದು ವಿಷಯ ಸಿಕ್ಕ ತಕ್ಷಣ ಪೊಲೀಸರು ಸ್ವಲ್ಪ ಹೊತ್ತಿನಲ್ಲಿ ಲಘು ಬಗೆಯಿಂದ ಆ ಒಂದು ಸ್ಥಳಕ್ಕೆ ಧಾವಿಸ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದಂತ ಸಮಯದಲ್ಲಿ ಅದೇ ಗ್ರಾಮದ ಬಸ್ ಸ್ಟ್ಯಾಂಡ್ ತುಂಬಾ ಜನದಂಡು ಸೃಷ್ಟಿಯಾಗಿತ್ತು. ಅದನ್ನು ನೋಡಿದವರೆ ಬಹುತೇಕ ಆ ಗ್ರಾಮದ ಎಲ್ಲರೂ ಕೂಡ ಅಲ್ಲಿನೇ ಇದ್ದಾರೇನೋ ಅನ್ನುವಷ್ಟು ಅದು ತುಂಬಿಕೊಂಡಿತ್ತು. ಆ ಜನರೆಲ್ಲ ಅಲ್ಲಿಗೆ ತಮ್ಮ ಲಗೇಜ್ ಸಹಿತನೇ ಬಂದು ಇಳಿದಿದ್ರು. ಅವರು ಹಾಗೆ ಲಗೇಜ್ ಸಹಿತ ಬರೋದಕ್ಕೆ ಕಾರಣ ಅವತ್ತು ಹಾಡು ಹಗಲಿ ನಡೆದಂತ ಆ ಒಂದು ಭೀಕರ ಕಗ್ಗೊಲೆ. ಬೆಳ್ಳಂ ಬೆಳಗಿನ ಇಬ್ಬರನ್ನ ಇಷ್ಟು ಕ್ರೂರವಾಗಿ ಕೊಲೆ ಮಾಡದಂತ ಆ ಸೈಕೋ ಹಂತಕ ಹೀಗೇನೆ ಬಿಟ್ರೆ ನಮ್ಮನ್ನು ಕೂಡ ಕೊಂದು ಮುಗಿಸ್ತಾನೆ ಅನ್ನುವಂತ ಭಯದಿಂದ ಸಾಕಷ್ಟು ಜನ ಆ ಊರನ್ನೇ ಖಾಲಿ ಮಾಡೋದಕ್ಕೆ ನಿರ್ಧಾರ ಮಾಡಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ರು. ಇನ್ನು ಬಸ್ ಸ್ಟ್ಯಾಂಡ್ಗೆ ಬಾರದಿದ್ದಂತ ಇನ್ನೂ ಕೆಲವು ಜನ ತಮ್ಮ ಮನೆಗಳಲ್ಲಿ ಭದ್ರವಾಗಿ ಬಾಗ್ಲನ್ನ ಹಾಕೊಂಡು ಕೂತಿದ್ರು. ಅಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಇವ್ರ ನಡುವೆ ಒಂದಷ್ಟು ಜನ ಧೈರ್ಯ ಇದ್ದವರು ಪೊಲೀಸರ ಜೊತೆ ಆ ಸೈಕೋ ಹಂತಕನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ವಾಸ್ತವದಲ್ಲಿ ಅವನು ಒಟ್ಟು 3 ಕೊಲೆಗಳನ್ನ ಮಾಡಿದ್ದ. ಹಾಗಾದ್ರೆ ಅವನಿಂದ ಕೊಲೆಗೆ ಇಡದಂತ ಮೊದಲ ವ್ಯಕ್ತಿ ಯಾರು, ಹಾಗೂ ಈ ಇಬ್ಬರನ್ನ ಅವನು ಯಾಕಾಗಿ ಕೊಲೆ ಮಾಡದ, ಇಡೀ ಊರೇ ಅವನನ್ನು ನೋಡಿ ಹೆದರೋದಕ್ಕೆ ಕಾರಣ ಆದ್ರೂ ಏನು, ಹಾಗೂ ಆ ಊರಿನ ಜನಕ್ಕೆಲ್ಲ ಈ ಹಂತಕನ ಬಗ್ಗೆ ಮೊದಲೇ ಗೊತ್ತಿದ್ದಾದ್ರೂ ಹೇಗೆ? ವೀಕ್ಷಕರೇ, ಬಹಳ ಇತ್ತೀಚೆಗೆ ಇಡೀ ಕೇರಳವನ್ನೇ ನಡಗಿಸ್ತಂತ ಈ ಹಂತಕ ಹಾಗೂ ಅವನ ರಕ್ತಪಾತದ ರೋಚಕ ಕಹಾನಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ಬನ್ನಿ ವೀಕ್ಷಕರೇ, ಸ್ಥಳಕ್ಕೆ ಬಂದಂತ ಪೊಲೀಸರಿಗೆ ಅಲ್ಲಿ ಸತ್ತು ಬಿದ್ದಿದ್ದಂತ ಸುಧಾಕರ್ ಸ್ಪಾಟ್ ಔಟ್ ಆಗಿದ್ದಂತ ಸಂಗತಿ ಗೊತ್ತಾಗುತ್ತೆ. ಆದ್ರೆ 75 ವರ್ಷದ ಅವನ ತಾಯಿ ಇನ್ನೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಿದ್ರು. ತಕ್ಷಣವೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವೇ ಸಮಯದ ನಂತರ ಅವರು ಕೂಡ ಸಾವನ್ನಪ್ತಾರೆ. ಈಗ ಈ ಅಪರಾಧ ಆದಂತ ಆ ಸ್ಥಳವನ್ನ ಸಂರಕ್ಷಿಸಿಕೊಂಡಂತ ಪೊಲೀಸರು ಕೂಡಲೇ 2 ದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ತದನಂತರ ಪೊಲೀಸರ ತನಿಖೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಇಂಥ ಘಟನೆ ಆದಾಗ ಪೊಲೀಸರು ಘಟನೆ ಆದಂತ ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ ಹಾಗೂ ಇತರ ಮಹತ್ತರ ಸಾಕ್ಷಿಗಳನ್ನ ಕಲೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಕೇರಳದಲ್ಲಿ ನಡೆದಂತ ಈ ಒಂದು ಕೇಸನ್ನ ತುಸು ಭಿನ್ನ ಎನ್ನುವಂತೆ ಇಲ್ಲಿ ಆ ಕೊಲೆಗಾರನ ಬಗ್ಗೆ ಪೊಲೀಸರಿಗೂ ಮೊದಲೇ ಗೊತ್ತಿತ್ತು. ಕೊಲೆ ಮಾಡಿದ ನಂತರ ಅವನು ಎಲ್ಲಿ ಅಡಗಿಕೊಂಡಿದ್ದಾನೆ ಅನ್ನುವಂತ ಸಂಗತಿ ಕೂಡ ಅವರಿಗೆ ಗೊತ್ತಿತ್ತು. ಅಷ್ಟಕ್ಕೂ ಯಾರಪ್ಪ ಆ ಹಂತಕ ಅಂದ್ರೆ 58 ವರ್ಷದ ಚೇತಾಮರ ಎಂಬ ವ್ಯಕ್ತಿ. ಈ ಒಂದು ಗ್ರಾಮದ ಪಕ್ಕ ಇದ್ದಂತ ಕಾಡಿನ ಪ್ರಾಂತ್ಯದಲ್ಲಿ ಅವನು ಇದ್ದಾನೆ ಅನ್ನುವಂತ ಮಾಹಿತಿ ಅವರಿಗೆ ಸಿಕ್ಕ ಕೂಡಲೇ ಅಲ್ಲಿಗೆ ಹೋಗಿ ಅವನ ಹುಡುಕಾಟವನ್ನ ಶುರು ಮಾಡ್ತಾರೆ. ಎಷ್ಟು ಹುಡುಕಿದ್ರು ಕೂಡ ಅಲ್ಲೆಲ್ಲೂ ಅವನ ಸುಳಿವು ಸಿಗ್ಲಿಲ್ಲ. ಅವನ ಮೊಬೈಲ್ ನಂಬರ್ ಅನ್ನ ಹಿಡಿದು ಅದನ್ನ ಟ್ರ್ಯಾಕ್ ಮಾಡಿದಾಗ ಅದರ ಲೊಕೇಶನ್ ದೂರದ ಕೋಜಿಕೋಡಿಯಲ್ಲಿ ಬ್ಲಿಂಕ್ ಆದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ತಕ್ಷಣ ಅಲ್ಲಿಗೆ ಹೋಗಿ ಕೋಜಿಕೋಡಿಯ ಒಂದು ಪ್ರತ್ಯೇಕ ಸ್ಥಳದ ಸುತ್ತಲೂ ಹುಡುಕಾಡಿದಾಗ ಅವನ ಮೊಬೈಲ್ ನಂಬರ್ ಇನ್ನೂ ಕೂಡ ಅಲ್ಲೇ ಬ್ಲಿಂಕ್ ಆಗ್ತಿತ್ತು. ಆದ್ರೆ ಆ ಸಮಯ ಮಾತ್ರ ಇರ್ಲಿಲ್ಲ. ಇದು ಹೇಗೆ ಸಾಧ್ಯ ಅಂತ ಯೋಚಿಸಿದಾಗ ಅವ್ರಿಗೆ ಗೊತ್ತಾಗಿದ್ದು ಅವನ ನಂಬರ್ ಅನ್ನ ಬೇರೆ ಯಾರೋ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು. ಆ ವ್ಯಕ್ತಿಯನ್ನ ಟ್ರೇಸ್ ಮಾಡಿ ಈ ಬಗ್ಗೆ ವಿಚಾರಿಸಿದಾಗ ಬೇಲ್ ಮೂಲಕ ಜೈಲಿನಿಂದ ಹೊರಬಂದಂತ ಈ ಚೇಂತಾಮರ ಇಲ್ಲೇ ನನ್ನ ಜೊತೆ 1 ತಿಂಗಳ ಕಾಲ ಕೆಲಸ ಮಾಡ್ಕೊಂಡಿದ್ದ. ಹೋಗುವಾಗ ಈ ಮೊಬೈಲ್ ನನ್ನು ಕೊಟ್ಟು ಅವನು ತನ್ನ ಊರಿಗೆ ಹೊರಟು ಹೋದಂತ ಆತ ಹೇಳಿದ್ದ. ಈ ಒಂದು ವಿಷಯವನ್ನ ಕೇಳದಂತ ಪೊಲೀಸರು ಹಾಗಾದ್ರೆ ಅವನು ಅದೇ ಊರಲ್ಲಿ ಕಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಅಡಗಿ ಕೂತಿದ್ದಾನೆ ಅಂತ ಭಾವಿಸ್ತಾರೆ. ಈ ಒಂದು ಸಮಯದಲ್ಲಿ ಈ ಒಂದು ಕೊಲೆ ಪ್ರಕರಣ ಆ ಊರಿನ ತುಂಬಾ ಕಾಡ್ಗಿಚ್ಚಿನಂತೆ ಹರಡಿತ್ತು. ಅವನ ದಸೆಯಿಂದಾಗಿ ಆ ಊರಿನ ಗ್ರಾಮಸ್ಥರು ಕೂಡ ಭಯಪಟ್ಟು ಜೀವನ ಮಾಡಬೇಕಾದಂತ ಭಯಗ್ರಸ್ತ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಇಲ್ಲಿ ಎಲ್ರಿಗಿಂತನೂ ಕೂಡ ತುಂಬಾ ಹೆದರ್ಕೊಂಡಿದ್ದವರು ಕೊಲೆಗೀಡಾದಂತ ಸುಧಾಕರ್ ಅವರ ಇಬ್ರು ಹೆಣ್ಮಕ್ಳು. 22 ವರ್ಷದ ಅತುಲ್ಯ ಹಾಗೂ 19 ವರ್ಷದ ಅಖಿಲ ಎಂಬ ಈ ಇಬ್ಬರ ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ತನ್ನ ಅಜ್ಜಿ, ಅಮ್ಮ ಹಾಗೂ ತಂದೆ ಈ ಮೂವರನ್ನು ಕೂಡ ನಿರ್ದಯವಾಗಿ ಕೊಲೆ ಮಾಡದಂತ ಆ ಸೈಕೋ ಹಂತಕ ಯಾವ ಕ್ಷಣದಲ್ಲಾದ್ರೂ ಕೂಡ ಬಂದು ನಮ್ಮನ್ನ ಕೊಲೆ ಮಾಡಬಹುದು ಅಂತ ತುಂಬಾನೇ ಭಯಪಟ್ಟಿದ್ರು. ಹಾಗಾದ್ರೆ ಇಲ್ಲಿ ಆ ಹಂತಕ ಮೊದಲು ಕೊಲೆ ಮಾಡದಂತ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಇಬ್ಬರು ಬಾಲಕಿಯರ ತಾಯಿಯನ್ನೇ. ಈಗ ಈ ಹಂತಕನ ಹುಡುಕೋದಿಕ್ಕೆ ಪೊಲೀಸರ ಜೊತೆ ಆ ಊರಿನ ಕೆಲ ಗ್ರಾಮಸ್ಥರು ಕೂಡ ಕೈ ಜೋಡಿಸ್ತಾರೆ. ಹಾಗಾಗಿ ಮುಂದೆ ಪೊಲೀಸರು ಈ ಹಂತಕನನ್ನ ಪತ್ತೆ ಹಚ್ಚಿದ್ರ ಇಲ್ವಂತ ತಿಳಿಯುವಂತ ಮೊದಲು
ಈ ಚಿಂತಾಮಾರ ಯಾರು, ಇವನ ಹಿನ್ನೆಲೆ ಏನು ಮತ್ತು ಇವನು ಕೊಲೆ ಮಾಡದಂತ ಸುಧಾಕರ್ ಅವರ ಕುಟುಂಬಕ್ಕೂ ಇವನಿಗೂ ನಡುವೆ ಇದ್ದಂತ ವೈಮನಸ್ಸಾದ್ರೂ ಏನು ಅನ್ನುವ ಬಗ್ಗೆ ನಾವಿಲ್ಲಿ ತಿಳಿಯೋದು ಅವಶ್ಯ. ವೀಕ್ಷಕರೇ, ಇದನ್ನ ತಿಳಿಬೇಕಾದ್ರೆ ನಾವು ಇಲ್ಲಿಂದ ಸುಮಾರು 5.5 ವರ್ಷಗಳಷ್ಟು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ವೀಕ್ಷಕರೇ, ಅದು 2019 ಆಗಸ್ಟ್ 31ನೇ ತಾರೀಕು. ಅವತ್ತು ಸುಧಾಕರ್ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರು. ಈ ಮನೆಯ ಮುಖ್ಯ ವ್ಯಕ್ತಿಯಾಗಿದ್ದಂತ ಸುಧಾಕರ್ ತಿರುಪೂರ್ನಲ್ಲಿ ಡ್ರೈವರ್ ಕೆಲಸವನ್ನ ಮಾಡ್ತಿದ್ರು. ರಜೆಗೆ ಅಂತ ಅವತ್ತು ಊರಿಗೆ ಬಂದಿದ್ರು. ಅವತ್ತು ರಜೆನ ಮುಗಿಸಿಕೊಂಡು ಕೆಲಸಕ್ಕಾಗಿ ಮತ್ತೆ ತಿರುಪೂರ್ಗೆ ಹೋಗ್ಬೇಕಿತ್ತು. ಇದೇ ಒಂದು ಸಮಯದಲ್ಲಿ ಅವ್ರ ಮಗಳು ಅತುಲ್ಯ ಕಾಲೇಜಿಗೆ ಹೋಗಿದ್ರೆ, ಎರಡನೇ ಮಗಳಾದಂತ ಅಖಿಲ ಸ್ಕೂಲ್ಗೆ ಹೋಗಿದ್ಲು. ಈ ಸುಧಾಕರ್ ಕೂಡ ಅವತ್ತು ಮನೆಯನ್ನ ಬಿಟ್ಟ ನಂತರ ಆ ಮನೆಯಲ್ಲಿ ಆ ದಿನ ಒಬ್ಬಂಟಿಯಾಗಿ ಉಳಿದವರು ಅವರ 38 ವರ್ಷ ವಯಸ್ಸಿನ ಪತ್ನಿ ಸಾಜಿತಾ ಮಾತ್ರ. ಇವ್ರ ಮನೆಯಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದನ್ನ ಆ ಮನೆಯ ನೆರೆಹೊರೆಯ ವ್ಯಕ್ತಿಯೊಬ್ಬ ದೂರದಿಂದ ಗುಟ್ಟಾಗಿ ಗಮನಿಸ್ತಾನೆ ಇದ್ದ. ಆ ವ್ಯಕ್ತಿ ತನ್ನ ಪ್ಯಾಂಟ್ ಜೇಬಲ್ಲಿ ಬಲವಾದಂತ ಚಾಕು ಕೂಡ ಅಡಗಿಸಿ ಇಟ್ಕೊಂಡಿದ್ದ. ಆ ಮನೆಯ ಸದಸ್ಯರೆಲ್ಲ ಒಬ್ಬೊಬ್ಬರಾಗಿ ಖಾಲಿಯಾದ ನಂತರ ಅವನು ಆ ಮನೆ ಕಡೆ ನಿಧಾನವಾಗಿ ನಡೆದು ಬರ್ತಾನೆ. ಆ ಮನೆಯ ಮುಖ್ಯ ದ್ವಾರ ಮುಚ್ಚಿತ್ತು. ಹಾಗಾಗಿ ಮನೆ ಹಿತ್ತಲು ಬಾಗಿಲೇನಾದ್ರೂ ಓಪನ್ ಇದೆ ಅಂತ ನೋಡೋದಿಕ್ಕೆ ಅವನು ಹೋಗಿದ್ದ. ಅವನು ನಿರೀಕ್ಷೆ ಮಾಡದಂತೆ ಆ ಮನೆಯ ಹಿತ್ತಲ ಬಾಗಿಲು ಓಪನ್ ಆಗಿತ್ತು. ತಡ ಮಾಡದೆ ಆ ವ್ಯಕ್ತಿ ಆ ಬಾಗಿಲ ಸಂದಿಯಿಂದ ಒಳಗೆ ನುಗ್ಗಿದ್ದ. ಆಗ ಅವನ ಕಣ್ಮುಂದೆ ಕಂಡದ್ದು ಆ ಮನೆಯಲ್ಲಿ ಒಂಟಿಯಾಗಿದ್ದಂತ ಸಾಜಿತಾ ಎಂಬ ಗೃಹಿಣಿ. ಅವಳು ತನ್ನ ಬೆಡ್ರೂಮ್ ಅಲ್ಲಿದ್ಲು. ಆಕೆಯನ್ನು ನೋಡಿದವನೇ ಈ ವ್ಯಕ್ತಿ ಅವ್ರಿಗೆ ಮಾತನಾಡಲು ಕೂಡ ಅವಕಾಶವನ್ನು ಕೊಡದೆ ತನ್ನ ಪ್ಯಾಂಟ್ ಜಬ್ಬಲ್ಲಿದ್ದಂತ ಚೂಪಾದ ಕತ್ತಿಯನ್ನು ಹೊರತೆಗೆದು ಅವಳ ಮೇಲೆರಿ ಏಕಾಏಕಿ ಅವಳ ಕತ್ತನ್ನ ಸೀಳಿ ತಲೆಯನ್ನು ಕತ್ತರಿಸೋದಕ್ಕೆ ಶುರು ಮಾಡಿದ್ದ. ಈ ರೀತಿ ಆ ಮನೆಗೆ ನುಗ್ಗಿ ಭೀಕರ ಕೊಲೆ ಮಾಡೋದಕ್ಕೆ ಮುಂದಾದವನು ಬೇರೆ ಯಾರೂ ಅಲ್ಲ, ಅವನು ಅದೇ ಊರಿನ ಈ ಹಂತಕ ಚಿಂತಾಮರ. ಈ ಕೊಲೆ ಮಾಡಿದವನೇ ಇನ್ನು ತನ್ನ ಕೆಲಸ ಮುಗಿಯಿತು ಅಂತ ಅಲ್ಲಿಂದ ಸದ್ದಿಲ್ಲದೆ ಹೊರಟು ಹೋಗ್ತಾನೆ. ಹಾಗೆ ಹೋದವನು ದೂರದ ಕಾಡಿನಲ್ಲಿ ಆಡ್ಕೊಂಡಿದ್ದ. ಕೂಡಲೇ ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಕೂಡ ಈ ಬಗ್ಗೆ ಸ್ಥಳೀಯರನ್ನ ಮತ್ತು ನೆರೆಹೊರೆಯವರನ್ನ ವಿಚಾರಣೆ ಮಾಡಿದಾಗ ಅನೇಕರು ಅವನನ್ನೇ ಬೊಟ್ಟು ಮಾಡಿ ತೋರಿಸಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಅವನು ಖಚಿತವಾಗಿ ಯಾವ ಜಾಗದಲ್ಲಿದ್ದಾನೆ ಅನ್ನುವಂತ ಸಂಗತಿ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಆದ್ರೆ ಅವನು ಮಾತ್ರ ಅಲ್ಲಿ ಕಾಡಲ್ಲಿ ಅಜ್ಞಾತ ಜಾಗವೊಂದರಲ್ಲಿ 2 ದಿನಗಳ ಕಾಲ ಯಾರಿಗೂ ಕೂಡ ಕಾಣಿಸ್ದೆ ಆಡ್ಕೊಂಡಿದ್ದ. ಆದ್ರೆ 2 ದಿನಗಳ ನಂತರ ಹೊಟ್ಟೆ ಹಸುವನ್ನ ತಾಳಾರದೆ ಅವನು ಅಲ್ಲೇ ಇದ್ದಂತ ತನ್ನ ಸೋದರನೊಬ್ಬನ ಮನೆಗೆ ಬಂದಿದ್ದ. ಅವನು ಅಲ್ಲಿಗೆ ಬಂದ ತಕ್ಷಣವೇ ಅವನ ಸೋದರ ಸಂಬಂಧಿ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರಿಂದ ತಕ್ಷಣ ಆ ಮನೆ ಸುತ್ತ ಕವರ್ ಮಾಡದಂತ ಪೊಲೀಸರು ಈ ಚಿಂತಾಮಾರ್ನನ್ನ ಹಿಡಿದು ಬಂಧಿಸ್ತಾರೆ. ಇವನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಅವನು ಆ ಕೊಲೆಯನ್ನ ತಾನೇ ಮಾಡಿದ್ದಾಗಿ ಅವ್ರ ಮುಂದೆ ಒಪ್ಕೊಂಡಿದ್ದ. ಅದಕ್ಕಾಗಿ ಅವನಿಗೆ ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ. ಈ ಮಧ್ಯ ಈ ಸುಧಾಕರ್ಗೆ 2ನೇ ಮದುವೆ ಕೂಡ ನಡೆದು ಹೋಗಿ ಆತ ತನ್ನ ಹೊಸ ಮನೆಯಲ್ಲಿ ತನ್ನ ಹೊಸ ಸಂಗಾತಿ ಜೊತೆ ಮಕ್ಕಳ ಸಹಿತ ವಾಸ ಮಾಡೋದಕ್ಕೆ ಶುರು ಮಾಡಿದ್ದ. ಹಾಗೂ ತಮ್ಮ ಮೊದಲ ಮಗಳು ಮದುವೆಯಾಗಿ ಬೇರೊಂದು ಊರಿಗೆ ಹೋಗಿದ್ರು. ಇನ್ನು 2ನೇ ಮಗಳು ಅಖಿಲ ತಮ್ಮ ಸತ್ವದಂತ ತಾಯಿ ಮನೆ ಅಂದ್ರೆ ತನ್ನ ಅಜ್ಜಿ ಮನೆಯಲ್ಲೇ ವ್ಯಾಸಂಗವನ್ನ ಮಾಡಿಕೊಂಡು ವಾಸ ಮಾಡ್ತಾ ಇದ್ಲು. ಈ ರೀತಿ ಈ ಮೊದಲ ಕೊಲೆಯ ದುರ್ಘಟನೆಯಾಗಿ ಒಂದಷ್ಟು ದಿನಗಳು ಜಾರು ಹೋಗ್ತವೆ. ಹೀಗಿರುವಾಗ ಇದೇ ಒಂದು ಸಮಯದಲ್ಲಿ ಒಂದ್ಸಲ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆ ಸಂಭವಿಸುತ್ತೆ. ತಾನು ಮಾಡದಂತ ಮೊದಲ ಕೊಲೆಗೆ ಸುಮಾರು 5.5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಬೇಲ್ ಮೂಲಕ ಅವನು ಹೊರಬಂದಿದ್ದ. ನೀನು ಯಾವ ಕಾರಣಕ್ಕೂ ನಿನ್ನ ಸ್ವಂತ ಊರಿಗೆ ಹೋಗ್ಬಾರ್ದು ಅಂತ ಹಾಗೂ ಅಲ್ಲಿ ಯಾರಿಗೂ ಕಾಣಿಸ್ಕೊಳ್ಬಾರ್ದು ಅಂತ ಅವನಿಗೆ ಪೊಲೀಸರು ಮೊದಲೇ ಶಿಸ್ತುಬದ್ಧವಾಗಿ ತಾಕೀತನ್ನ ಮಾಡಿದ್ರು. ಅವನು ಬೇಲ್ ಮೂಲಕ ಹೊರಬಂದಂತ ಮುಂದಿನ ಸುಮಾರು 1.5 ತಿಂಗಳು ಬೇರೆ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ಆಮೇಲೆ ಪೊಲೀಸರು ಅವನಿಗೆ ಹೇಳದಂತ ಆ ಒಂದು ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿ ತಾನಿದ್ದಂತ ಊರಿಗೆ ವಾಪಸ್ ಬಂದಿದ್ದ. ಇವನು ಊರಿಗೆ ಮತ್ತೆ ವಾಪಸ್ ಬಂದಿರುವಂತ ಸುದ್ದಿಯನ್ನ ಕೇಳದಂತ ಆ ಊರಿನ ಜನರೆಲ್ಲ ಆ ಹಳ್ಳಿಗೆ ಯಾವುದೋ ಹುಲಿನೋ ಅಥವಾ ಚಿರತೆನ ನುಗ್ಗಿದೆ ಎನ್ನುವಂತ ಭಯದಲ್ಲಿ ಜೀವನ ಮಾಡೋ ತರ ಆಯಿತು. ಇದೇ ಒಂದು ಕಾರಣದಿಂದ ಈಗ ಹೆದರ್ಕೊಂಡಿದ್ದಂತ ಸುಧಾಕರ್ ಅವರ 2 ಹೆಣ್ಮಕ್ಳು ಕೂಡ ಜೀವ ಭಯದಿಂದ ಪೊಲೀಸರ ಬಳಿ ನಮ್ಗೆ ಆ ಹಂತಕನಿಂದ ರಕ್ಷಣೆ ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಇವರ ಮನವಿ ಪತ್ರವನ್ನ ಪರಿಶೀಲನೆ ಮಾಡದಂತ ಪೊಲೀಸರು ತಕ್ಷಣ ಆ ಹಂತಕನನ್ನ ಸ್ಟೇಷನ್ಗೆ ಕರೆಸಿ, ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ರು ಕೂಡ ಬಂದಿದೀಯಾ, ನಿನಗೆ 2 ದಿನ ಸಮಯ ಕೊಡ್ತೀನಿ, ಆದಷ್ಟು ಬೇಗ ಆ ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ಇಲ್ವಾದ್ರೆ ನಿನ್ನ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಮೇಲಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಬರ್ತ್ ಕಳಿಸ್ತೀವಿ ಅಂತ ಅವನಿಗೆ ವಾರ್ನ್ ಮಾಡಿದ್ರು. ಆದ್ರೂ ಕೂಡ ಅವನು ಅಲ್ಲೇ ತಂಗಿದ್ದ. ಹಾಗಾಗಿ ಅವನ ಬೇಲ್ ಕ್ಯಾನ್ಸಲ್ ಆಗ್ಲಿಂತ ಅವರು ಸಂಬಂಧಪಟ್ಟಂತ ಅಥಾರಿಟಿಗೆ ಪತ್ರವನ್ನ ಬರೆದು ಕಳಿಸಿದ್ರು. ಆದ್ರೆ ಈ ಒಂದು ಪತ್ರಕ್ಕೆ ಉತ್ತರ ಬರೋದು ಸ್ವಲ್ಪ ತಡ ಆಗಿದ್ರಿಂದ ಈ ಮಧ್ಯಂತರದ ಅವಧಿಯನ್ನೇ ಅವನು ತನ್ನ ಅನುಕೂಲಕ್ಕೆ ತುಂಬಾ ಚೆನ್ನಾಗಿನೇ ಬಳಸ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡಿದ್ದ. ಅವನು ದೂರದಿಂದಲೇ ಸುಧಾಕರ್ ಈಗ ಎಲ್ಲಿದ್ದಾನೆ, ಅವನ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಅವನು ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ, ಎಷ್ಟು ಹೊತ್ತಿರ್ತಾನೆ, ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೆ ಅನ್ನೋದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ರಹಸ್ಯವಾಗಿಯೇ ಗಮನಿಸ್ತಾನೆ ಇದ್ದ. ನಂತರ ಒಂದು ಸರಿಯಾದಂತ ದಿನಕ್ಕೆ ಅವನು ಹೊಂಚ್ ಹಾಕಿ ಕೂತಿದ್ದ. ಅವನು ನಿರೀಕ್ಷೆ ಮಾಡದಂತೆ ಆ ದಿನ ಕೂಡ ಬಂದಿತ್ತು. ಅದು ಇದೇ ಜನವರಿ 25ನೇ ತಾರೀಕು. ಕೆಲಸದಿಂದ ರಜೆ ಹಾಕಿ ಊರಿಗೆ ಬಂದಿದ್ದಂತ ಸುಧಾಕರ್ಗೂ ಕೂಡ ಆ ಹಂತಕ ಹಳ್ಳಿಗೆ ಬಂದಿರುವಂತ ಸಂಗತಿ ಗೊತ್ತಾಗಿ ಭಯ ಆಗುತ್ತೆ. ಅವರು ತಕ್ಷಣ ತಮ್ಮ ಮಕ್ಕಳಿಬ್ಬರನ್ನು ಕೂಡ ಸಂಪರ್ಕ ಮಾಡಿ, ಇವನು ಊರಿಗೆ ಬಂದಿದ್ದಾನೆ, ಆದ್ರಿಂದ ನೀವೆಲ್ಲ ಸಾಧ್ಯವಾದಷ್ಟು ನಿಮ್ಮ ಜಾಗೃತೆಯಲ್ಲಿರಿ ಅಂತ ಎಚ್ಚರಿಸಿದ್ರು. ಹಾಗೂ ನನ್ನನ್ನು ಕೂಡ ನೋಡೋದಿಕ್ಕೆ ನಮ್ಮ ಮನೆಗೆ ಬರಬೇಡಿ, ಸಾಧ್ಯವಾದ್ರೆ ಆ ಊರನ್ನೇ ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ಸ್ವಲ್ಪ ದಿನ ವಾಸ ಮಾಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೆಲ್ಲಾಗಿ ಮುಂದಿನ 2 ದಿನಗಳ ನಂತರ ಅಂದ್ರೆ ಘಟನೆ ನಡೆದಂತ ಜನವರಿ 22ನೇ ತಾರೀಕು ಬೆಳಗ್ಗೆ ಸುಧಾಕರ್ ತಮ್ಮ ತಾಯಿ ಜೊತೆ ಅವರ ಮನೆಯ ಕಾಂಪೌಂಡ್ ಮೊಗ್ಲಲ್ಲಿ ಕುಳಿತುಕೊಂಡಿದ್ರು.
ಇವರನ್ನ ಬರುವಾಗ ಗಮನಿಸಿದಂತ ಇವರ ನೆರೆಮನೆಯ ವ್ಯಕ್ತಿ ಶಿವರಾಜ್ ಅವತ್ತು ಬೆಳಗ್ಗೆ ಸುಮಾರು 9 ಗಂಟೆಗೆ ಇವರನ್ನ ಮಾತನಾಡಿಸಿನೇ ಮುಂದಕ್ಕೆ ಹೋಗಿದ್ರು. ಅವರು ಆ ಕಡೆ ಹೋಗ್ತಿದ್ದ ಹಾಗೇನೆ ಈ ಸುಧಾಕರ್ ಎಲ್ಲಿಗೂ ಹೋಗ್ಬೇಕು ಅಂತ ತಮ್ಮ ಬೈಕ್ ಅನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಅದರ ಹತ್ರ ಬಂದಿದ್ರು. ಆಗ ಆ ಒಂದು ಸಮಯವನ್ನು ಎದುರು ನೋಡ್ತಿದ್ದಂತ ಈ ಹಂತಕ ಸಡನ್ ಆಗಿ ಅವ್ರ ಮುಂದೆ ಬಂದು ನಿಂತ್ಕೊಂಡಿದ್ದ. ಹಾಗೆ ಬಂದವನು ತನ್ನ ಕೈಯಲ್ಲಿದ್ದಂತ ಚೂಪಾದ ಚಾಕುವಿನಿಂದ ಅವ್ರ ಮೇಲೆ ಎರಗಿ ಅವರ ದೇಹದ ಸಿಕ್ಕ ಕಡೆ ಚುಚ್ಚೋದಿಕ್ಕೆ ಶುರು ಮಾಡಿದ್ದ ಹಾಗೂ ಅವರ ತಲೆಯನ್ನ ಕತ್ತರಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಈ ಸುಧಾಕರ್ ಆ ನೋವಿಗೆ ಚೀರ್ತ ಕೆಳಕ್ ಬಿದ್ದಾಗ ಆ ಸದ್ದನ್ನ ಕೇಳಿಸ್ಕೊಂಡಂತ ಹೊರಗಡೆ ಬಂದಂತ ಅವ್ರ ತಾಯಿ ಈ ಚಿಂತಾಮಾರನನ್ನ ತಡೆಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಈತ ಅವ್ರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ತಲೆಯನ್ನ ಕತ್ತರಿಸೋದಿಕ್ಕೆ ಟ್ರೈ ಮಾಡಿದ್ದ. ಮುಂದಿನ ಕೆಲವೇ ಸೆಕೆಂಡ್ಗಳಲ್ಲಿ ಆ 2 ದೇಹಗಳು ಕೂಡ ನೆಲದ ಮೇಲೆ ದಪ್ಪನೆ ಬಿದ್ದಿದ್ವು. ಈ ಇಬ್ಬರನ್ನು ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡದಂತ ಆ ಹಂತಕನ ಕೋಪ ಮಾತ್ರ ಇನ್ನೂ ತಣ್ಣಗಾಗಿರ್ಲಿಲ್ಲ. ಅವನು ಅವತ್ತೇ ಆ ಮನೆಯ ಪಕ್ಕದ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡುವಂತ ಉದ್ದೇಶವನ್ನ ಹೊಂದಿದ್ದ. ಇದೇ ಒಂದು ಯೋಚನೆಯಿಂದ ಪಕ್ಕದ ಕಾಂಪೌಂಡ್ಗೆ ನೆಗೆದು ಇಳಿದು ಬಂದಾಗ ಅದೃಷ್ಟವಶಾತ್ ಅವನು ಯಾರನ್ನ ಕೊಲೆ ಮಾಡಬೇಕು ಅಂತ ನುಗ್ಗಿದ್ನೋ ಆ ವ್ಯಕ್ತಿ ಅವನ ಸಮಯದಲ್ಲಿ ಆ ಮನೆಯಲ್ಲಿ ಇರ್ಲಿಲ್ಲ. ಆಗ ಇವನು ಅಲ್ಲಿಂದ ಎಸ್ಕೇಪ್ ಆಗಿ ಹತ್ತಿರದ ಕಾಡಿನೊಳಗೆ ನುಗ್ಗಿದ್ದ. ಇದಾದ ನಂತರನೇ ನಾವು ಈ ಒಂದು ವಿಡಿಯೋದ ಶುರುವಿನಲ್ಲಿ ಹೇಳಿದಂತ ಎಲ್ಲ ಸಂಗತಿಗಳು ನಡೆದದ್ದು. ಅಲ್ಲಿಗೆ ಬಂದಂತ ಶಿವರಾಜ್ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದು. ಆಮೇಲೆ ಪೊಲೀಸರು ಕೂಡ ಆ ಒಂದು ಸ್ಥಳಕ್ಕೆ ಬಂದಿದ್ರು. ಪೊಲೀಸರು ಹಾಗೂ ಜನ ಈಗ ಆ ಒಂದು ಕಾಡಿನ ಸುತ್ತ ಅವನಿಗಾಗಿ ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಈ ಮಧ್ಯ ಇನ್ನೊಂದು ಟೀಮ್ ಆ ಊರಲ್ಲಿದ್ದಂತ ಅವನ ಮನೆಗೆ ಬರುತ್ತೆ. ಅಲ್ಲಿ ಅವನಿಗಾಗಿ ಹುಡುಕಾಟವನ್ನ ಮಾಡುವಾಗ ಖಾಲಿಯಾದಂತ ಒಂದು ವಿಷದ ಡಬ್ಬಿ ಅವ್ರಿಗೆ ಸಿಗುತ್ತೆ. ಅದನ್ನ ನೋಡಿದಂತ ಅವರು ಒಂದು ಇವನು ಕಾಡಲ್ಲಿ ಅಡ್ಕೊಂಡಿರ್ಬೇಕು ಅಥವಾ ಆ ವಿಷದ ಬಾಟಲ್ ಕುಡಿದು ಸತ್ತು ಹೋಗಿರ್ಬೇಕು ಅಂತ ಭಾವಿಸ್ತಾರೆ. ಆದರೆ ಪೊಲೀಸರು ಇಲ್ಲಿ ಆ ವಿಷದ ಬಾಟಲ್ ಟ್ವಿಸ್ಟ್ ಅನ್ನ ಸ್ವಲ್ಪ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಇದೆಲ್ಲವನ್ನು ಕೂಡ ದೂರದಿಂದಲೇ ಗಮನಿಸ್ತಾ ಇದ್ದಂತ ಆ ಹಂತಕ ಕಿಲ್ಲರ್ ತನ್ನ ಪ್ಲಾನ್ ವರ್ಕೌಟ್ ಆಗಿದೆ ಅನ್ನುವಂತ ಖುಷಿಯಲ್ಲಿದ್ದ. ಹೇಗೂ ತಾನು ಸತ್ತು ಹೋಗಿರೋದನ್ನ ಎಲ್ಲರೂ ಕೂಡ ನಂಬಿದ್ದಾರೆ. ಈಗ ನಾನು ಆರಾಮಾಗಿ ಜೀವಿಸಬಹುದು ಅಂತ ಅಂದ್ಕೊಂಡು ಅದೇ ರಾತ್ರಿ ಸುಮಾರು 10 ಅವನು ತನ್ನ ಮನೆ ಸಮೀಪ ಬಂದು ಯಾರಿಗೂ ಕೂಡ ಗೊತ್ತಾಗದಾಗೆ ಅದರ ಬಾಗಿಲನ್ನ ತೆರೆದು ಒಳ ಬಂದವನಿಗೆ ಅಲ್ಲೊಂದು ಅನಿರೀಕ್ಷಿತ ಶಾಕ್ ಕಾದಿತ್ತು. ಅವನಿಗಿಂತ ಮೊದಲೇ ಪೊಲೀಸರು ಒಂದು ಟೀಮ್ ಅಲ್ಲಿ ಔತ್ಕೊಂಡು ಅವನಿಗಾಗಿ ಕಾದು ಕೂತಿದ್ರು. ಅವನು ಒಳಗ್ ಬಂದ ತಕ್ಷಣ ಬನ್ನಿ ಸರ್, ನಿಮ್ಗಾಗಿನೇ ನಾವು ಇಷ್ಟು ಹೊತ್ತು ಕಾಯ್ತಾ ಇದ್ವಿ ಅಂತ ಅವನ್ನ ಸ್ವಾಗತ ಮಾಡಿದ್ರು. ನಂತರ ಅವನನ್ನ ಅಲ್ಲಿಂದ ಎತ್ತಾಕೊಂಡು ಬರ್ತಾರೆ. ಅವನು ಇಲ್ಲಿ ಚಾಪೆ ಕೆಳಗೆ ತೂರಿದ್ರೆ ಅವನಿಗಿಂತನೂ ಕೂಡ ಬುದ್ಧಿವಂತರಾದಂತ ಪೊಲೀಸರು ತಾವು ರಂಗೋಲಿ ಕೆಳಗೆ ತೂರಿದ್ರು. ತಾನು ಸೆಟ್ ಮಾಡದಂತ ಆ ವಿಷದ ಬಾಟಲಿಯ ನಾಟಕದ ಬಗ್ಗೆ ಪೊಲೀಸರಿಗೆ ಗೊತ್ತಿಲ್ಲ ಅಂತಾನೆ ಅವನು ಭಾವಿಸಿದ. ಆದ್ರೆ ಅದು ಬಹುಮಟ್ಟಿಗೆ ಅವನೇ ತಮಗೆ ಸೆಟ್ ಮಾಡಿದಂತ ಒಂದು ಪ್ಲಾನ್ ಟ್ರಾಪ್ ಅಂತ ಪೊಲೀಸರಿಗೆ ಈ ಮೊದಲೇ ಅನುಮಾನ ಬಂದಿತ್ತು. ಹೀಗಾಗಿ ಅವರು ಅವನಿಗಿಂತ ಬುದ್ಧಿಯನ್ನ ಖರ್ಚು ಮಾಡಿ ಅವನನ್ನ ತಮ್ಮ ಬಲೆಯೊಳಗೆ ಬೆಳೆಸ್ಕೊಂಡಿದ್ರು. ಅವನನ್ನ ಹಿಡಿದ್ಮೇಲೆ ಯಾಕಪ್ಪ ನೀನು ಈ ರೀತಿ ಮಾಡದೆ, ನಿನ್ಗೂ ಆ ಮನೆಯವ್ರಿಗೂ ಅದೇನ್ ವೇಷ, ಯಾಕೆ ಅವ್ರನ್ನೆಲ್ಲ ಕೊಲೆ ಮಾಡದೆ ಅಂತ ಕೇಳಿದಾಗ ಅವನು ಕೊಟ್ಟಂತ ಕಾರಣ ಕೇಳಿ ಅಲ್ಲಿ ಬರೀ ಪೊಲೀಸ್ ಮಾತ್ರ ಅಲ್ಲ, ಇಡೀ ಕೇರಳ ರಾಜ್ಯನೇ ಒಂದು ಕ್ಷಣ ತಲ್ಲಣಗೊಂಡಿತ್ತು. ಅವನು ಕೊಟ್ಟಂತ ಹೇಳಿಕೆಯಲ್ಲಿ ಯಾವುದೇ ಗಂಭೀರವಾದಂತ ಕಾರಣ ಇರಲಿಲ್ಲ. ಇಷ್ಟೊಂದು ಸಿಲ್ಲಿ ಅಥವಾ ಬುದ್ಧಿ ಇಲ್ಲದಂತ ಕಾರಣಕ್ಕೆ ಇವನು ಇಷ್ಟೆಲ್ಲ ರೋಷಾವೇಶ ಪ್ರತಾಪ ತೋರಿಸ್ಬೇಕಿತ್ತ ಅಂತ ಪೊಲೀಸ್ ಮತ್ತು ಜನ ಕೂಡ ಲೆಕ್ಕ ಹಾಕ್ತಾರೆ. ಅಷ್ಟಕ್ಕೂ ಪೊಲೀಸರೇ ಬೆಚ್ಚಿ ಬೀಳುವಂತೆ ಇದ್ದಂತ ಅವನು ಹೇಳಿಕೆಯಲ್ಲಿ ಅಡಗಿದಂತ ವಿಷಯಗಳು ಈ ರೀತಿ ಇದ್ವು. ವೀಕ್ಷಕರೇ, ಕಳೆದ 5-6 ವರ್ಷಗಳ ಹಿಂದೆ ಹಂತಕನಾದಂತ ಈ ಚಿಂತಾಮಾರ ಕೂಡ ಎಲ್ಲರಂತೆ ಸಹಜ ವ್ಯಕ್ತಿಯೇ ಆಗಿದ್ದ. ಅವನು ಕೂಡ ಎಲ್ಲರ ತರ ತನ್ನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಸಂಸಾರಸ್ಥನಾಗಿ ಜೀವನವನ್ನ ಸಾಗಿಸ್ತಿದ್ದ. ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವನಿಗೂ ಅವನ ಪತ್ನಿಗೂ ಸಾಕಷ್ಟು ವಿಷಯಗಳಲ್ಲಿ ಮನಸ್ತಾಪ ಉಂಟಾಗಿತ್ತು. ನಿತ್ಯ ಜಗಳ ಕೂಡ ಆಗ್ತಿತ್ತು. ಇದಕ್ಕೆ ಮೊದಲ ಕಾರಣ ಏನಂದ್ರೆ ಅವನು ಓದಿಲ್ಲ, ಅವನೊಬ್ಬ ಅಶಿಕ್ಷಿತ ಹಾಗೂ ಅವನ ಪತ್ನಿ ಸ್ವಲ್ಪ ಓದ್ಕೊಂಡಿದ್ದವಳು. ಇದೇ ವಿಷಯವಾಗಿ ದಿನೇ ದಿನೇ ಅವ್ರ ನಡುವೆ ಜಗಳ ಏರ್ಪಡ್ತಿತ್ತು. ಮೇಲಾಗಿ ಇವನು ಒಬ್ಬ ಅಂತರ್ಮುಖಿ. ಅವನು ಯಾರ ಜೊತೆ ಕೂಡ ಹೆಚ್ಚು ಬೆರೆದೆ ಒಬ್ನೇ ಇರ್ತಿದ್ದ, ಯಾರ ಜೊತೆ ಕೂಡ ಹೆಚ್ಚು ಮಾತನಾಡ್ತಾ ಇರಲಿಲ್ಲ. ಆದ್ರೆ ಇವನ ಆ ವ್ಯಕ್ತಿತ್ವಕ್ಕೆ ಇವನ ಪತ್ನಿಯ ಸ್ವಭಾವ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿತ್ತು. ಅವಳು ಎಲ್ಲರ ಜೊತೆ ಕೂಡ ಧಾರಾಳವಾಗಿ ಮಾತನಾಡ್ತಿದ್ಲು, ಅನೇಕರ ಜೊತೆ ಸ್ನೇಹ ವಿಶ್ವಾಸದಿಂದ ಇರ್ತಾ ಇದ್ಲು. ಇದು ಕೂಡ ಅವನಿಗೆ ಅವಳ ಮೇಲೆ ಇಲ್ಲ ಸಲ್ಲದ ಅನುಮಾನ ಹುಟ್ಟೋದಿಕ್ಕೆ ಕಾರಣ ಆಯ್ತು. ಈ ಮೊದಲು ಎಲ್ಲರಂತೆ ಸಹಜವಾಗಿದ್ದಂತ ಇವನ ಒಳಗಿದ್ದಂತ ಆ ಒಂದು ವಿಲಕ್ಷಣ ವ್ಯಕ್ತಿತ್ವ ಹೆಚ್ಚು ಕಾಲ ಅದೇ ರೀತಿ ಇರೋದಕ್ಕೆ ಬಿಡ್ಲಿಲ್ಲ. ತನ್ನ ಪತ್ನಿ ಎಲ್ಲರ ಜೊತೆ ಸ್ವಚ್ಛಂದಾಗಿ ಮಾತನಾಡ್ತಾ ಇದ್ದಂತ ಸಂಗತಿಯಿಂದಾಗಿ ಇವನಿಗೆ ಅವಳ ಮೇಲೆ ಡೌಟ್ ಶುರುವಾಗುತ್ತೆ. ಇವಳು ಅಕ್ಕಪಕ್ಕದ ಯಾರಾದ್ರೂ ಒಬ್ಬರ ಜೊತೆ ಅಫೇರ್ ಇಟ್ಕೊಂಡಿರ್ಬಹುದು ಅಂತ ಅವನು ಅವಳ ಬಗ್ಗೆ ಅಭಿಪ್ರಾಯವನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಇದೇ ಒಂದು ವಿಷಯವನ್ನ ತಲೆಯಲ್ಲಿಟ್ಕೊಂಡು ದಿನ ಕೂಡ ಕುಡಿದು ಬಂದು ಅವಳನ್ನ ನಿಂದಿಸ್ತಾ ದೈಹಿಕವಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಅವನು ಅವಳ ಹತ್ರ ಜಗಳ ಮಾಡಿದಾಗೆಲ್ಲ ಅವಳು ಮನೆ ಬಿಟ್ಟು ಅಕ್ಕಪಕ್ಕದ ಯಾರಾದ್ರೂ ಮನೆಗೆ ಹೋಗಿ ಅಡ್ಕೊಳ್ತಾ ಇದ್ಲು. ಕ್ರಮೇಣ ಇದು ತೀರಾ ಸಾಮಾನ್ಯವಾಗಿ ಹೋಗಿದ್ರಿಂದ ನೆರೆಹೊರೆಯವರೆಲ್ಲ ಇಬ್ಬರನ್ನು ಕೂಡ ಸಮಾಧಾನ ಮಾಡಿ ಒಟ್ಟಿಗೆ ಜಗಳ ಮಾಡದೆ ಜೀವನ ಮಾಡುವಂತೆ ಬುದ್ಧಿ ಹೇಳ್ತಿದ್ರು. ಇದೇ ರೀತಿ ಇವಳಿಗೆ ಈ ಸುಧಾಕರ್ ಮತ್ತು ಅವರ ಪತ್ನಿ ಆಶ್ರಯ ಕೊಟ್ಟಿರಬಹುದು. ಹಾಗಾಗಿನೇ ಅವನು ಅವರನ್ನ ಕೊಲೆ ಮಾಡಬೇಕು ಅಂತ ನೀವೀಗ ಯೋಚಿಸ್ತಿರಬಹುದು. ಆದ್ರೆ ವಿಷಯ ಅದಲ್ಲ. ಇಲ್ಲಿ ವಾಸ್ತವವಾಗಿ ಇವನ ಪತ್ನಿಗೆ ಮೊದಲು ಆಶ್ರಯ ಕೊಟ್ಟವಳು ಅವಳ ಮನೆಯ ನೆರೆಹೊರೆಯವರಾದಂತಹ ಪುಷ್ಪ ಎಂಬ ಮಹಿಳೆ. ಅವತ್ತು ಸುಧಾಕರ್ ಕುಟುಂಬವನ್ನ ನಾಶ ಮಾಡದಂತ ಇವನು ಇನ್ನೊಬ್ಬ ವ್ಯಕ್ತಿಯನ್ನ ಕೊಲ್ಲೋದಕ್ಕೆ ಮುಂದಾಗಿದ್ದಲ್ಲ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಈ ಪುಷ್ಪನೇ. ಇವರ ಜಗಳ ಕಿತ್ತಾಟ ನೋಡಿದ್ಮೇಲೆ ಸುತ್ತಮುತ್ತಲಿನ ಜನರೆಲ್ಲ ಇವನ ಪತ್ನಿ ಮೇಲೆ ಅನುಕಂಪವನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ.
ಅದೇ ಒಂದು ಸಮಯದಲ್ಲಿ ಅವರೆಲ್ಲ ಇವನನ್ನ ದ್ವೇಷ ಮಾಡೋದಕ್ಕೆ, ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ ಕಾಟವನ್ನ ತಾಳದಂತ ಇವನ್ ಪತ್ನಿ ಹಾಗೂ ಮಕ್ಕಳು ಇವನ್ ಸಹವಾಸನೆ ಬೇಡ ಅಂತ ಇವನನ್ನ ಬಿಟ್ಟು ಹೊರಟು ಹೋಗ್ತಾರೆ. ಈ ಒಂದು ಸಮಯದಲ್ಲಿ ಅವನಲ್ಲಿ ಇದ್ದಂತ ಆ ವಿಲಕ್ಷಣ ವ್ಯಕ್ತಿತ್ವ ಹೊರಗಡೆ ಬಂದಿತ್ತು. ಇವನನ್ನ ದ್ವೇಷ ಮಾಡ್ತಿದ್ದವ್ರ ಪೈಕಿ ಈ ಸುಧಾಕರ್ ಅವರ ಪತ್ನಿ ಸಾಜಿದಾ ಕೂಡ ಒಬ್ರು. ಅವನ್ಗೆ ಈಗಾಗಲೇ ತನ್ನ ಪತ್ನಿ ಮಕ್ಕಳಿಗೆ ಸಪೋರ್ಟ್ ಮಾಡದಂತ ಸ್ಥಳೀಯರ ಮೇಲೆಲ್ಲ ಅಸಮಾಧಾನ ಶುರುವಾಗಿತ್ತು. ತನ್ನ ಕುಟುಂಬವನ್ನು ಕಳೆದುಕೊಂಡು ತಲೆಕೆಟ್ಟು ಹೋಗಿದಂತ ಅವನು ಒಬ್ಬ ಮಂತ್ರವಾದಿಯನ್ನ ಈ ಸಮಸ್ಯೆ ಬಗ್ಗೆ ಕೇಳುವಂತ ಸಲುವಾಗಿ ಭೇಟಿ ಮಾಡಿದ್ದ. ಅವ್ರ ಬಳಿ ಹೋಗಿ ತಾನು ಯಾಕೆ ತನ್ನ ಕುಟುಂಬವನ್ನ ಈ ರೀತಿ ಕಳೆದುಕೊಂಡೆ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಮಂತ್ರವಾದಿ ನಿನ್ನ ಈ ಸ್ಥಿತಿಗೆ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತ ಜನರೇ ಮುಖ್ಯ ಕಾರಣ ಅಂತ ಹೇಳಿದ್ದ. ಇಲ್ಲಿ ವಾಸ್ತವವಾಗಿ ನಿಜ ಹೇಳಬೇಕು ಅಂದ್ರೆ ಈ ಮಂತ್ರವಾದಿನೇ ಮುಖ್ಯ ಕ್ರಿಮಿನಲ್. ಯಾಕೆಂದ್ರೆ ಅವನು ಕೊಟ್ಟಂತ ಹೇಳಿಕೆಯಿಂದಲೇ ಈ ಸುಧಾಕರ್ ಅವರ ಕುಟುಂಬ ನಾಶ ಆಗಿದ್ದು. ಆ ಮಂತ್ರವಾದಿ ಹೇಳಿಕೆಯಿಂದ ಕೆಳದಂತ ಈತ ಅವರಲ್ಲಿ ನನಗೆ ಈ ರೀತಿ ಸ್ಥಿತಿ ತಂದವರು ಯಾರು, ಅವ್ರ ಹೆಸರು ಹೇಳಿ ಅಂತ ಕೇಳಿದಾಗ ಆ ಮಂತ್ರವಾದಿ ನಿನ್ಗೆ ನಿನ್ನ ಮನೆಯ ಪಕ್ಕದಲ್ಲಿ ಒಬ್ಬ ಮಹಿಳೆ ಶತ್ರುವಾಗಿ ಪರಿಣಮಿಸಿದ್ದಾಳೆ, ಅವ್ರಿಗೆ ತುಂಬಾ ಉದ್ದವಾದಂತ ಕೂದಲಿದೆ, ಆ ಮಹಿಳೆನೇ ನಿನ್ನ ಈ ದುರಾವಸ್ಥೆಗೆ ಮೂಲ ಕಾರಣ ಅಂತ ಹೇಳಿದ್ದ. ಆ ಒಂದು ಮಾತು ಕೇಳಿ ಬಂದದೇ ತಡ ಅದು ಯಾರು ಏನು ಅಂತಾನು ಕೂಡ ಖಚಿತ ಮಾಡ್ಕೊಡದೆ ಈ ಹಂತಕ ತನ್ನ ಮನೆ ಪಕ್ಕ ಇದ್ದಂತ ಸಾಜಿದಾಳೆ ಇದಕ್ಕೆಲ್ಲ ಕಾರಣ ಅಂತ ಭಾವಿಸ್ತಾನೆ. ಯಾಕೆಂದ್ರೆ ಅವನು ಇದ್ದಂತ ಆ ಕಾಲೋನಿಯಲ್ಲಿ ಅವಳಿಗೆ ಇದ್ದಷ್ಟು ಉದ್ದನೆಯ ಕೂದಲು ಬೇರೆ ಯಾರಿಗೂ ಇರ್ಲಿಲ್ಲ. ಆ ಒಂದು ಸಿಲ್ಲಿ ಕಾರಣದಿಂದಾಗಿ ಇವನು ಅವಳನ್ನು ಹೊಂಚಾಕಿ ಅವತ್ತು ಅಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದ. ಅವತ್ತು ಅವಳನ್ನ ಕೊಲೆ ಮಾಡಿದ ನಂತರ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದ. ಇವನು ಅದಕ್ಕಾಗಿ ಸುಮಾರು 5.5 ವರ್ಷ ಜೈಲುವಾಸವನ್ನು ಅನುಭವಿಸಿ ಬೇಲ್ ಮೂಲಕ ಹೊರಗಡೆ ಬಂದು ತನ್ನ ಮನಸ್ಸಿನ ಆಕ್ರೋಶವನ್ನ ನಿಯಂತ್ರಿಸಿಕೊಳ್ಳಲಾಗದೆ ಅವರ ಕುಟುಂಬದ ಉಳಿದವರನ್ನು ಕೂಡ ಒಂದೇ ದಿನದಲ್ಲಿ ಕೊಂದು ಮುಗಿಸಿದ್ದ. ವೀಕ್ಷಕರೇ, ಇಲ್ಲಿ ಇವನನ್ನ ಬುದ್ಧಿವಂತ ಅಂತ ಹೇಳಬೇಕು ಅಥವಾ ಶತ ಮುಟ್ಟಣ ಅಂತ ಕರಿಬೇಕು ಗೊತ್ತಾಗ್ತಿಲ್ಲ. ಮೊದಲಿಗೆ ಇವನು ಒಂದಕ್ಷರ ವಿದ್ಯೆ ಕೂಡ ಜ್ಞಾನ ಇರದಂತ ಅವಿವೇಕಿ ಹಾಗೂ ಅಶಿಕ್ಷಿತ. ಇದ್ರ ಜೊತೆ ತನ್ನ ದುರಭ್ಯಾಸಗಳಿಂದ ಮಾಟ ಮಂತ್ರ ಮುಂತಾದ ಮೌಢ್ಯಭರಿತ ಸಂಗತಿಗಳನ್ನು ಕೂಡ ನಂಬದಂತ ವ್ಯಕ್ತಿ. ತಾನೇ ತನ್ನ ಕೈಯಾರೆ ತಂದ್ಕೊಂಡಂತ ಸ್ಥಿತಿಗತಿಗಳಿಗೆ ಯಾರೋ ಸಂಬಂಧವೇ ಇರದಂತ ವ್ಯಕ್ತಿಗಳು ಕಾರಣ ಅಂತ ಭಾವಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ದ್ವೇಷವನ್ನ ಬೆಳೆಸ್ಕೊಂಡು ವಿನಾಕಾರಣ ಒಂದಿಡೀ ಕುಟುಂಬದ ಸುಖ ಸಂತೋಷವನ್ನ ನಾಶ ಮಾಡದಂತ ಈ ಕಿರಾತಕನನ್ನ ಅಳ್ವಂದೂರ್ ಪೊಲೀಸ್ ಸ್ಟೇಷನ್ಗೆ ಕರೆತಂದು ಅವನನ್ನ ವಿಚಾರಣೆ ಮಾಡಲಾಯಿತು. ಇವನು ಹೇಳದಂತ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಮುಂದಿನ ತನಿಖೆಗಳಲ್ಲಿ ಈ ಮಾಟ ಮಂತ್ರದ ವಿಷಯಕ್ಕೂ ಹಾಗೂ ಇವನ ಕೈಯಿಂದ ಸರ್ವನಾಶವಾದಂತ ಸುಧಾಕರ್ ಅವರ ಮನೆ ಯಾವುದೇ ಸದಸ್ಯರಿಗೂ ಯಾವ ತರಹದ ಸಂಬಂಧ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ವೀಕ್ಷಕರೇ, ಈಗ ಹೇಳಿ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಇಲ್ಲಿ ಕೊಲೆಗೆ ಅವನು ಕೊಟ್ಟಂತ ಕಾರಣದ ಬಗ್ಗೆ ನಿಮ್ಮ ನಿಲುವು ಎಂಥದ್ದು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.